ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 4 ಎಕರೆ 20 ಗುಂಟೆ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲರೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 28 ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆಗೆ. ಪರಶುರಾಮಪುರಕ್ಕೆ ಕೇವಲ 4 ಕಿಲೋಮೀಟರ್ ಆಗುತ್ತೆ. ಇನ್ನು ವೇದವತಿ ನದಿಗೆ ಕೇವಲ 100 ಮೀಟ್ರ್ ಆಗುತ್ತೆ. ಇನ್ನು ಚಿತ್ರದುರ್ಗಕ್ಕೆ 58 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ 228 ಕಿಲೋಮೀಟರ್ ಆಗುತ್ತೆ. ಇನ್ನು ತಾರೋಡ್ಗೆ ಕೇವಲ 1 ಕಿಲೋಮೀಟರ್ ಆಗುತ್ತೆ. ಇನ್ನು ಮೊದಲನೇದಾಗಿ ಈ ಜಮೀನಲ್ಲಿ ಏನೆಲ್ಲ ಬೆಳಿಬೋದು ಅನ್ನೋದನ್ನು ನೋಡೋದಾದರೆ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಆಗಿರೋದ್ರಿಂದ ಅಡಿಕೆ, ತೆಂಗು, ಬಾಳೆ ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಈ ಭಾಗದಲ್ಲಿ ವೇದವತಿ ನದಿ ಇರೋದರಿಂದ ನೀರಿನ ಸಮಸ್ಯೆ ಅಂತೂ ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಇನ್ನು ವೇದವತಿ ನದಿಗೆ ಕೇವಲ 100 ಮೀಟ್ರ್ ಆಗೋದು ಈ ಜಾಗಕ್ಕೆ. ನೀವು ನೋಡ್ತಾ ಇದ್ದೀರ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್, ಕಲ್ಲು ಸಮೇತ, ಒಂದು ಕಲ್ಲು ಸಮೇತ ಇಲ್ಲ. ಮಣ್ಣು ತುಂಬ ಚೆನ್ನಾಗಿದೆ. ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇಲ್ಲಿ ನೀರಿನ ಸ್ಥಿತಿ ಪರಶುರಾಮಪುರಕ್ಕೆ ಕೇವಲ 4 ಕಿಲೋಮೀಟರ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ನೀರಿನ ಸಮಸ್ಯೆ ಅಂತೂ ಈ ಜಮೀನಿಗೆ ಇಲ್ಲ. ಸುತ್ತಲೂ ಕೂಡ ನೀವು ಪಕ್ಕದಲ್ಲಿ ಜೊತೆಗೆ ಮುಸ್ಕಿನ ಜೋಳ ಹಾಕಿದ್ದಾರೆ. ಅದು ಕೇವಲ ಮಳೆಗಾಲದಲ್ಲಿ ಹಾಕಿರುವಂಥ ಮುಸ್ಕಿನ ಜೋಳ, ತುಂಬ ಚೆನ್ನಾಗಿ ಬಂದಿದೆ. ನೀವು ಪಕ್ಕದಲ್ಲಿ ಇನ್ನೊಂದು ಸರಿ ನೋಡಿರಿ. ಜೊತೆಗೆ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ನಾನು ಮನವಿ ಮಾಡ್ಕೊಳ್ತೇನೆ, ನೀವು ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಜೊತೆಗೆ ನೀರಿನ ಸ್ಥಿತಿ ವಿಚಾರಿಸಿ, ಜೊತೆಗೆ ಈ ಜಮೀನಿಗೆ ಸಂಬಂಧಪಟ್ಟ ಯಾವುದಾದರೂ ಕಾಂಟ್ರವರ್ಸಿ ಇದೆಯಾ ಎಲ್ಲವನ್ನು ಕೂಡ ನೀವು ತಿಳ್ಕೊಳ್ಳಿ. ಯಾಕೆಂದರೆ ಈ ಜಮೀನಿನ ಮಾಲೀಕರು ಎಲ್ಲ ವಿಚಾರವನ್ನು ಕೂಡ ನಮಗೆ ಹೇಳಿರಲ್ಲ. ಆದ ಕಾರಣದಿಂದ ನೀವು ಭೇಟಿ ಕೊಟ್ಟ ಅಂಥ ಸಮಯದಲ್ಲಿ ಅರ್ಧ ಗಂಟೆ ಇಲ್ಲಿ ಸಮಯವನ್ನು ಕಳೆದ್ರೆ ತನ್ನಷ್ಟಕ್ಕೆ ತಾನೇ ಎಲ್ಲ ಸಮಾಚಾರವೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ವೇದವತಿ ನದಿ ಹತ್ರ ಆಗೋದ್ರಿಂದ ನೀರಿನ ಸಮಸ್ಯೆ ಇಲ್ಲ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ಇತ್ತೀಚೆಗೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇನ್ನೇನಾದರೂ ಜಮೀನು ನೋಡಲೇಬೇಕು ಅಂದಾಗ, ನಾವೇನಾದರೂ ಫೋನ್ ರಿಸೀವ್ ಮಾಡದೇ ಇರೋ ಸಂದರ್ಭದಲ್ಲಿ ನೀವು ಜಮೀನನ್ನು ನೋಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ನೀವು ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ಅದಾದ ನಂತರ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಮಣ್ಣು ರೆಡ್ ಸಾಯಿಲು, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಟೌನಿಗೆ ತುಂಬ ನಿಯರ್ ಆಗುತ್ತೆ. ಪರಶುರಾಮಪುರಕ್ಕೆ ಕೇವಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 4 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ನಕಾಶೆ ರೋಡು ಸೆಂಟ್ರಲ್ ಹೋಗುತ್ತೆ. ಈ ಜಮೀನಲ್ಲಿ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿ, ನಿಮಗೆ ಕಾಣಿಸುತ್ತಲ್ಲ ಆ ಭಾಗದಲ್ಲೆಲ್ಲ ವೇದವತಿ ನದಿನೇ. ಇನ್ನು ಈ ಜಮೀನು ಕೇವಲ 100 ಮೀಟ್ರೇ ಇರೋದು. ಇನ್ನು ಎಲ್ಲವೂ ಮುಗಿದಾದ್ಮೇಲೆ ಇದರ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಈ ಜಮೀನಿಗೆ 1 ಎಕರೆಗೆ 14 ರಿಂದ 15 ಲಕ್ಷ ಹೇಳ್ತಾರೆ. ಟೌನ್ ನಿಯರ್ ಆಗಿರೋದ್ರಿಂದ ನನ್ನ ಪ್ರಕಾರ ತೊಗೋಬೋದು. ಜೊತೆಗೆ ವೇದವತಿ ನದಿ ತುಂಬ ಹತ್ರ ಆಗುತ್ತೆ. 100 ಮೀಟ್ರು, ನೀರಿನ ಸ್ಥಿತಿ ಚೆನ್ನಾಗಿರೋದ್ರಿಂದ ಇದನ್ನು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ನೀವು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ಯಾವುದೇ ಬೆಲೆಯನ್ನು ನಾನು ಹೇಳೋದಿಲ್ಲ. ಜಮೀನಿನ ಮಾಲೀಕ ಹೇಳುವಂಥ ಬೆಲೆಯನ್ನು ನಾನು ನಿಮಗೆ ಹೇಳಿರ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಬೆಲೆ 1 ಎಕರೆ 14 ಲಕ್ಷದಿಂದ 15 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ.
ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.